ಲಿಖಿತದವರು ಸಲ್ಲಿಕೆ ಮಾಡಿದ್ರ ಇವತ್ತು ನಾನು ಭೇಟಿ ಮಾಡಿದ್ರ ಏನು ಉದ್ದೇಶ ಏನು ದೂರು ಕೊಟ್ಟಿದ್ದೀರಿ ಹೇಳ್ಬಿಡ್ತೀನಿ. ಇವತ್ತು ನಾನು ನಮ್ಮ DG ಅವ್ರನ್ನ ಇವತ್ತು ಭೇಟಿ ಮಾಡಿ ಏನು ಕಳೆದ ಒಂದು ವಾರ 10 ದಿನದಿಂದ ನಡೀತಾ ಇದೆ ಆ ವಿಚಾರದ ಬಗ್ಗೆ. ಈಗ ಸಚಿವರು ಅವರು ನಿನ್ನೆ ಹೋಮ್ ಮಿನಿಸ್ಟರ್ನ ಭೇಟಿ ಮಾಡಿ ಮೊನ್ನೆ ಅವರು ಒಂದು ಲಿಖಿತ ದೂರನ್ನು ಅಂದರೆ ಹೋಮ್ ಮಿನಿಸ್ಟ್ರಿಗೆ ದೂರನ್ನು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ತನಿಖೆ ಆಗಬೇಕು. ಇದರಲ್ಲಿಂದ ಯಾರೆಲ್ಲ ಇದ್ದಾರೆ ಅವ್ರಿಗೆ ಇಡೀ ರಾಜ್ಯದ ಜನಕ್ಕೆ ಗೊತ್ತಾಗಬೇಕು ಅಂತ ಹೇಳಿ ಮೊನ್ನೆ ಹೋಮ್ ಮಿನಿಸ್ಟರ್ನ ಭೇಟಿಯಾಗಿ ಸಚಿವರು ಕೊಟ್ಟಿದ್ದಾರೆ. ಇವತ್ತು ನಾನು DG ಅವ್ರಿಗೆ ಹನಿ ಟ್ರ್ಯಾಪ್ ಅಂತ ವಿಚಾರ ಬಂದಂಥ ಸಂದರ್ಭದಲ್ಲಿ ನಾನು ಮುಂಚೆಯಿಂದ ಹೇಳಿದಾಗೆ ನನ್ನ ಮೇಲೇನು ಹನಿ ಟ್ರ್ಯಾಪ್ ಆಗಿಲ್ಲ. ಪ್ರಯತ್ನ ಅಂತ ಹೇಳಿದ್ರೆ ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ಮಾತನ್ನು ನಾನು ನಿಮ್ಮ ಹತ್ರ ಮೊದಲ ಬಾರಿ ಮಾತಾಡಿದಾಗಲೂ ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ನಾನು ಹೇಳಿದ್ದೆ. ಆದರೆ ಇವತ್ತು ನಾನು ನನ್ನ ದೂರು ಕೊಟ್ಟಿರೋವಂಥದ್ದು ನನಗೆ ಕಳೆದ ನವೆಂಬರ್ 16ನೇ ತಾರೀಕು ನನ್ನ ಮಗಳು ಬರ್ಡೇ ನಡೆಯುತ್ತೆ. ಆ ಮಗಳು ಬರ್ಡೇ ನಡೆಯೋ ಸಂದರ್ಭದಲ್ಲಿ ಮನೆಗೆ ಏನು ಶಾಮಿಯಾನ ಹಾಕಕ್ಕೆ ಬರ್ತಾರೆ ಒಂದು ದಿನದ ಹಿಂದೆ 16 ನನ್ನ ಮಗಳು ಬರ್ಡೇ ಇರುತ್ತೆ. ಒಂದು ದಿನದ ಹಿಂದೆ ಶಾಮಿಯಾನ ಹಾಕಕ್ಕೆ ಯಾರು ಬರ್ತಾರೆ ಆ ಶಾಮಿಯಾನ ಹಾಕಕ್ಕೆ ಬಂದಂಥವ್ರು ನನಗೆ ಅಸಲ್ಟ್ ಮಾಡಬೇಕು. ಇಲ್ಲ ಅದೇ ನೀವು ಯಾವ ಹೇಳ್ತೀರ ಮರ್ಡರ್ ಮಾಡಬೇಕು, ಸುಪಾರಿ ಕೊಟ್ಟು ನನ್ನ ಮರ್ಡರ್ ಮಾಡಬೇಕು ಅಂತ ನವೆಂಬರ್ 15ನೇ ತಾರೀಕು ಮನೆಗೆ ಬಂದಿರ್ತಾರೆ. ಬಂದು ಪ್ರಯತ್ನನೂ ಮಾಡಿರ್ತಾರೆ. ಪ್ರಯತ್ನ ಅವ್ರಿಗೆ ಸಕ್ಸಸ್ ಆಗೋದಿಲ್ಲ. ನನಗದು ಜನವರಿಯಲ್ಲಿ ಗೊತ್ತಾಗುತ್ತೆ ಈ ವಿಚಾರ. ಅದು ಹೇಗೆ ಗೊತ್ತಾಗುತ್ತಪ್ಪ ಅಂತ ಹೇಳಿದ್ರೆ ನನಗೆ ನನ್ನ ಸೋರ್ಸಿಂದ ಒಂದು ವಾಯ್ಸ್ ರೆಕಾರ್ಡ್ ನನಗೆ ಸಿಗುತ್ತೆ. ಆ ವಾಯ್ಸ್ ರೆಕಾರ್ಡಲ್ಲಿ ಏನು ಹೇಳ್ತಾರೆ ಇದೆಲ್ಲ ಮಾಹಿತಿಗಳು ಬರುತ್ತೆ. ಒಂದು 2-3 ಹೆಸರು ಹೇಳ್ತಾರೆ ಆ ವಾಯ್ಸ್ ರೆಕಾರ್ಡಲ್ಲಿ. ತುಮಕೂರು ಅವ್ರದ್ದು ಯಾರ್ದೋ ಒಂದು ಹೆಸರುಗಳು ಹೇಳಿ ಅವ್ರಿಗೆ ಅಕೌಂಟ್ಗೆ 5 ಲಕ್ಷ ದುಡ್ಡು ಬಂದಿದೆ, ಇಂಥ ದಿನಾಂಕ ಮನೆಗೆ ಅವ್ರ ಮಗಳು ಬರ್ಡೇ ದಿವಸ ಒಂದು ದಿವಸದ ಮುಂಚೆ ಶಾಮಿಯಾನ ಹಾಕೋ ವಿಚಾರದಲ್ಲಿ ಬಂದು ಅವ್ರಿಗೆ ಇದು ಮಾಡಬೇಕು, ಅವ್ರಿಗೆ ಅಸಲ್ಟ್ ಮಾಡಬೇಕು, ಅವ್ರನ್ನ ಮರ್ಡರ್ ಮಾಡಬೇಕು ಅಂತೇಳಿ ಒಂದು ಸುಪಾರಿಯನ್ನು ಕೊಟ್ಟಿರುವಂಥದ್ದು ಆ ಆಡಿಯೋ ರೆಕಾರ್ಡಲ್ಲಿ ಆಗುತ್ತೆ. ಅದು ವಿಚಾರವನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೊನ್ನೆ ನಾನು ಭೇಟಿಯಾದಂಥ ಸಂದರ್ಭದಲ್ಲಿ ಗಮನಕ್ಕೆ ತಂದಿದ್ದೆ. ಸೊ ಅವರು ಇದನ್ನು ಕರೆಕ್ಟಾಗಿ ಏನೆಲ್ಲ ಮಾಹಿತಿಗಳಿದೆ ಅದನ್ನು ಇನ್ನೂ ಏನೆಲ್ಲ ಇದೆ ಅದನ್ನು ಕಲೆಕ್ಟ್ ಮಾಡಿ DG ಅವ್ರಿಗೆ ಕೊಡು ಅಂತ ಹೇಳಿದರು. ಸೊ ನಾನು DG ಕೊಡೋಕ್ಕಿಂತ ಮುಂಚೆ ಈ ವಿಚಾರವನ್ನು ಮತ್ತೆ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದೆ. ಅದಾದಮೇಲೆ ಹೋಮ್ ಮಿನಿಸ್ಟ್ರಿಗೆ ಅವ್ರಿಗೂ ಗಮನಕ್ಕೆ ತಂದು ನಾನಿವತ್ತು ಅದೇನೆಲ್ಲ ಆಗಿದೆ ಆ ವಿಚಾರದ ಒಂದು ಆಡಿಯೋ ರೆಕಾರ್ಡ್ ಏನು ನನ್ನ ಹತ್ರ ಇತ್ತು ಆ ಆಡಿಯೋ ರೆಕಾರ್ಡ್ನ ಇವತ್ತು ನಾನು DG ಅವ್ರಿಗೆ ಕೊಟ್ಟಿದ್ದೀನಿ. ಅವರು ಇದು ಲೋಕಲ್ ನಿಮ್ಮ ಜಿಲ್ಲೆಯಲ್ಲಿ ಆಗಿರೋದ್ರಿಂದ ನಿನ್ನ ವ್ಯಾಪ್ತಿ ಮನೆ ಏನು ವ್ಯಾಪ್ತಿ ಬರುತ್ತೆ ಆ ವ್ಯಾಪ್ತಿಯಲ್ಲಿ ಆಗಿರೋದ್ರಿಂದ ಇದನ್ನು ಅಲ್ಲಿ SP ಗೆ ಕಂಪ್ಲೇಂಟ್ ಲಾಡ್ಜ್ ಮಾಡು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಆ SP ಗೆ ಏನು ಲಾಡ್ಜ್ ಮಾಡಬೇಕು ಅದನ್ನು ನಾನು ನಾಳೆ ಮತ್ತು ತುಮಕೂರಿನಲ್ಲಿ SP ಅವ್ರಿಗೆ ಭೇಟಿಯನ್ನು ಮಾಡಿ ಹನಿ ಟ್ರ್ಯಾಪ್ ನನ್ನ ಮೇಲೆ ಆಗೇ ಇಲ್ವಲ್ಲ. ನಾನು ಹನಿ ಟ್ರ್ಯಾಪ್ ಆಗಿದೆ ಅಂತ ನಾನು ಹೇಳಿಲ್ಲ. ನಾನು ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ನಾನು ನಿಮ್ಗೆ ಮುಂಚೆಯಿಂದ ಹೇಳ್ತೀನಿ. ನನ್ನ ಮೇಲೆ ನಿರಂತರವಾಗಿ ಈ ರೀತಿಯ ಪ್ರಯತ್ನ ನಡೀತಾ ಇತ್ತು ಅಂತ ಹೇಳಿ ಅಲ್ಲ, ಅದಕ್ಕೆ ಈಗ ರಾಜಣ್ಣವರು ಅದ್ರ ಬಗ್ಗೆ ಮಾಹಿತಿಯನ್ನು ಹೇಳಿದ್ದಾರೆ. ಹೌದು ನನಗೆ 2 ಬಾರಿ ಪ್ರಯತ್ನ ಮಾಡಿದ್ರು ಅಂತ ಮಾತನ್ನು ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಾನು ಮುಂಚೆಯಿಂದಲೂ ನಿಮ್ಮ ಹತ್ರ ಹೇಳ್ತಾ ಇರುವಂಥದ್ದು ನನಗೆ ಯಾರು ಬಂದು ಹನಿ ಟ್ರ್ಯಾಪ್ ಮಾಡೋಕ್ಕೆ ಬಂದಿಲ್ಲ. ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ಮಾತನ್ನು ನಾನು ನಿಮ್ಗೆ ಹೇಳಿದ್ದೆ. ಆದರೆ ನನಗೆ ಆಗ್ತಾ ಇರೋವಂಥದ್ದು ಈ ಒಂದು ಏನು ಈಗ ನಾನು DG ಅವ್ರಿಗೆ ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ. ಅದೇನು ರೆಕಾರ್ಡಿಂಗ್ ಇದೆ ಆ ರೆಕಾರ್ಡಿಂಗಲ್ಲಿ ಏನೆಲ್ಲ ಮಾಹಿತಿಗಳಿದೆ ಆ ಮಾಹಿತಿಯನ್ನು ಇವತ್ತು DG ಅವ್ರಿಗೆ ಕೊಟ್ಟಿದ್ದೀನಿ. ನನ್ನ ಹತ್ಯೆಗೆ ಪ್ರಯತ್ನ ಪಟ್ಟಿರೋದನ್ನ ಮಾಹಿತಿಯನ್ನು ಇವತ್ತು DG ಅವ್ರಿಗೆ. ಕುಟುಂಬಸ್ಥರಿಗೆ ಯಾರಾದರೂ ಹನಿ ಟ್ರ್ಯಾಪ್ ಮಾಡಿದಾರಾ? ಏನು ಬೇರೆ ಯಾರಿಗಾದ್ರೂ ಹನಿ ಟ್ರ್ಯಾಪ್ ಇಲ್ಲ, ಯಾರಿಗೂ ಆಗಿಲ್ಲ, ಯಾರಿಗೂ ಆಗಿಲ್ಲ.
ಮತ್ತೆ ನೀವು ಹೇಳಿದ್ರೆ ಆಡಿಯೋ ಸಿಕ್ತು ಅಂತ ಹೇಳಿದ್ರು, ಆಡಿಯೋ ಸಿಕ್ತು ನಿಮ್ಮ ಹತ್ಯೆ ಮಾಡಿದ್ರು, ಯಾರು ಆ ರೀತಿ ಪ್ರಯತ್ನ ಮಾಡಿದ್ರು, ಆಡಿಯೋದಲ್ಲಿ ಏನಂತ ಉಲ್ಲೇಖ ಮಾಡಿದ್ದಾರೆ, ಯಾರ ಹೆಸರನ್ನಾರು ಬಳಕೆ ಮಾಡ್ಕೊಂಡಿದಾರ? ಅದ್ರಲ್ಲಿ ಯಾರೋ ಒಂದ್ 2-3 ಹೆಸರು ಹೇಳಿದ್ದಾರೆ, ಬಟ್ ನನಗೆ ಅದು ಯಾರೋ ಗೊತ್ತಿಲ್ಲ. ಅದು ಏನು ಉದ್ದೇಶ ಸರ್? ಒಂದೆರಡು ಹೆಸರು ಹೇಳಿದಾರಪ್ಪ. ಅದು ಯಾರೋ ಸೋಮ ಅಂತ ಒಂದು ಹೆಸರು ಹೇಳಿದ್ದಾರೆ, ಒಂದು ಭರತ್ ಅಂತಾನೇನೋ ಒಂದು ಹೆಸರು ಹೇಳಿದ್ದಾರೆ. ಭರತ್ ಸೊ ಈಗ ಒಂದು 2-3 ಹೆಸರೇನೋ ಹೇಳಿದ್ದಾರೆ. ಉದ್ದೇಶಕ್ಕೆ ಪ್ಲಾನ್ ಮಾಡಿದ್ದಾರೆ, ಅದನ್ನೇ ಆ ಉದ್ದೇಶ ಏನು ಅಂತ ನನಗೆ ಗೊತ್ತಿಲ್ಲ. ಆ ಉದ್ದೇಶ ಏನು ಅನ್ನೋದು ನನಗೆ ಗೊತ್ತಿಲ್ಲ. ಯಾವುದೇ ರೀತಿ ರೆಕಾರ್ಡ್ ಆಗಿದೆ ಯಾವ್ದು ಏನಂತ ಏನಕ್ಕೆ ಅಂದ್ರೆ ರಾಜಕೀಯವಾಗ ಬಿಸ್ನೆಸ್ ಆಗ ಇಲ್ಲ ವೈಯಕ್ತಿಕವಾಗಿ ನಾನು ಯಾವ್ದು ರಿಯಲ್ ಎಸ್ಟೇಟ್ ಮಾಡಲ್ಲಪ್ಪ. ಸರ್ ಯಾಕಂದ್ರೆ ಜನವರಿಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಆಡಿಯೋ ಬಂದಿದ್ದು, ತಂದೆಯವ್ರದ್ದು ಇರುತ್ತೆ ಆಗುತ್ತೆ, ಬಟ್ ತುಂಬಾ ಲೇಟ್ ಮಾಡ್ತೀರಿ. ರಾಜಣ್ಣವರಾಗ್ಲಿ ನೀವಾಗ್ಲಿ ವಿಚಾರನ ದೂರ್ ಕೊಡೋದಕ್ಕೆ ತುಂಬಾ ಲೇಟ್ ಮಾಡ್ತೀರಿ. ಯಾಕೆ ಅಂತ ರಾಜ್ಯದ ಮಂತ್ರಿ ಮತ್ತೆ MLC ಗೆ ಇಷ್ಟು ನಿಧಾನ ಆಗುವಂತ ಕಾರಣ ಏನು? ಈಗ ಜನವರಿಯಲ್ಲಿ ಇದು ನನಗೆ ಮಾಹಿತಿ ಬರುವಂಥದ್ದು. ನಾನು ಫಸ್ಟ್ ಸ್ವಲ್ಪ ಇದೇನೋ ಯಾರೋ ಮಾಡಿದ್ದಾರೆ ಸುಮ್ಮನೆ ತಮಾಷೆಗೆ ಅಂತ ಅನ್ಕೊಂಡೆ, ಬಟ್ ಇದು ಬೇರೆ ಬೇರೆ ರೀತಿಯಲ್ಲಿ ಇದು ಬೆಳವಣಿಗೆ ನಡೀತಾ ಇದೆ. ಬೇರೆ ಬೇರೆ ರೀತಿ ಬೆಳವಣಿಗೆ ನಡೀತಾ ಇದೆ. ಸೊ ನಾನು ಅದನ್ನ ಈಗ ಏನು ಕಂಪ್ಲೇಂಟ್ ನಾಳೆ SP ಅವ್ರಿಗೆ ಕೊಡ್ತೀನಿ, ಅದನ್ನ ಅವ್ರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ಮೇಲೆ ಇದು ಬೇರೆ ಏನೆಲ್ಲ ಅದರೊಳಗಡೆ ನನಗೆ ಇನ್ನೂ ಮಾಹಿತಿಗಳಿದೆ ಅದನ್ನ ನಾನು ಇನ್ವೆಸ್ಟಿಗೇಷನಲ್ಲಿ ಹೇಳ್ತೀನಿ ಅಂತ ಮಾತನಾಡಿ ಆಡಿಯೋ ಸಿಕ್ತು ಅಂತ ಹೇಳಿದ್ರೆ ನಾಳೆ ಹೋಗಿ SP ಆಫೀಸಲ್ಲಿ SP ಅಲ್ಲಿ ಕೊಡ್ತೀನಿ. ಆಡಿಯೋ ಸಿಕ್ತು ಅಂತ ಹೇಳಿದ್ರೆ ಯಾರ ಮೂಲಕ ಸಿಕ್ತು, ಯಾರು ಮಾತಾಡಿದ್ದಾರೆ, ಅದರಲ್ಲಿ ಯಾರು ಮಾತಾಡಿದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ವಾಟ್ಸ್ಆಪ್ ಆಡಿಯೋನದು ಇಲ್ಲ ಒಂದು ಕನ್ವರ್ಸೇಷನ್ ಇಲ್ಲ ಟೂ ಕನ್ವರ್ಸೇಷನ್? ಎರಡು ಕನ್ವರ್ಸೇಷನ್, ಇಬ್ರು ಮಾತಾಡಿರುವಂತ ಕನ್ವರ್ಸೇಷನ್. ಮನೆಗೆ ಕಾರ್ಯಕ್ರಮ ಅದು, ಪರ್ಚೇಸ್ತ್ರು ಯಾವಾಗಲೂ ಹಾಕುವಂಥದ್ದು ಶಾಮಿಯಾನ. ಯಾರು ಮುಂಚೆ ನಮ್ಗೆ ಇಷ್ಟು ವರ್ಷದಿಂದ ಹಾಕ್ತಾರೋ ಅವ್ರಿಗೆ ಹೇಳೋದು. ಬಟ್ ಶಾಮಿಯಾನದಲ್ಲಿ ಕೆಲಸ ಮಾಡುತ್ತೀವಿ ಅಂತ ಬಂದಿರೋವಂಥವ್ರು, ನಾವು ಶಾಮಿಯಾನದವರು ಅಂತ ಬಂದಿರೋವಂಥದ್ದು. ಅವ್ರಿಗೂ ಶಾಮಿಯಾನದವ್ರಿಗೆ ಏನು ಸಂಬಂಧ ಇರೋದಿಲ್ಲ. ಅವ್ರು ಬಂದಿರೋವಂಥದ್ದು ನಾವು ಶಾಮಿಯಾನ ಕೆಲಸದವರು ಅಂತ. ಶಾಮಿಯಾನ ಅಂದಾಗ ಯಾರ್ಯಾರು ಬಂದಿರ್ತಾರೆ ಏನು ಅಂತ ಗೊತ್ತಿರುತ್ತೆ, ಆ ಓನರ್ ಗೊತ್ತಿರುತ್ತೆ ಯಾರು ಕಳ್ಸಿಕೊಟ್ಟಿರ್ತಾರೆ. ಬೇರೆ ಯಾರಾದ್ರು ಅನ್ನೋನ್ ಪರ್ಸನ್ ಬಂದಿದ್ರೆ ಅದ್ರ ಬಗ್ಗೆ ನಾವು ವಿಚಾರಿಸಿಲ್ಲ ನೋಡೋಣ. ಈಗ ಮನೆಯಲ್ಲಿ ಅದು CC ಕ್ಯಾಮ್ರಾ ಇದೆ, CC ಕ್ಯಾಮ್ರಾದಲ್ಲೂ ಚೆಕ್ ಮಾಡಕ್ಕೆ ನಾನು ಹೇಳಿದ್ದೀನಿ. ಸೊ ಅದರಿಂದ ಅದು ಯಾರು ಅವ್ರು ಬಿಟ್ಟು ಬೇರೆ ಯಾರಾದ್ರು ಬಂದಿದ್ರೆ ನಾನು ಅದನ್ನ ಇನ್ವೆಸ್ಟಿಗೇಷನ್ ಏನಿದೆ ಅವರು ಮಾಡ್ತಾರೆ, ನನಗೇನು ಮಾಹಿತಿ ಇದೆ ನಾನು ಮಾಡ್ತೀನಿ. ಇಬ್ರು ಅಂತ ಹೇಳಿದ್ದಾರೆ. ನನಗೆ ಅನುಮಾನ ಸಹ ಏನಿಲ್ಲ, ಬಟ್ ಇಬ್ರು ಬಂದಿದ್ರು ಅಂತ ಆ ಒಂದು ಆಡಿಯೋದಲ್ಲಿ ಇರುವಂಥದ್ದು. ಸರ್, ನಿಮ್ಮ ತಂದೆಯವರು ಹನಿ ಟ್ರಾಪ್ ಬಗ್ಗೆ ಹೇಳ್ತಿದ್ದಾರೆ, ತಾವು ಈಗ ಕೊಲೆ ಬೆದರಿಕೆ ಬಗ್ಗೆ ಹೇಳ್ತಿದ್ರ, ಕೆಲವೊಂದಷ್ಟು ಜನ ಫೋನ್ ಕದ್ದಾಲಿಕೆ ಆಗಿದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಅದ್ರ ಅನುಮಾನ ಎಲ್ಲ ಗಾಳಿಯಲ್ಲಿ ಗುಂಡು ಹೊಡಿತಾ ಇದೀರಾ ಅನ್ನಿಸ್ತಾ ಇದೆ ಸರ್. ಇನ್ನೊಂದು ಸರ್, ಏನಾಗಿದೆ ಅಂದ್ರೆ ಫಸ್ಟ್ ಹನಿ ಟ್ರಾಪ್ ಬಂತು. ಹನಿ ಟ್ರಾಪ್ ಆದ್ಮೇಲಿಂದ ರಾಜಣ್ಣ ಅವ್ರ ಕಂಪ್ಲೇಂಟ್ ಕೊಡೋಕೆ ತುಂಬಾ ತಡ ಮಾಡಿದ್ರು. ತಡ ಮಾಡೋದಕ್ಕೆ ಅವ್ರು ಅದಕ್ಕೆ ವಿವರಣೆ ಕೊಟ್ಟಿದ್ದಾರಲ್ಲ 2-3 ದಿನ ಕಾರ್ಯಕ್ರಮ. ಏನ ಹೇಳಿದ್ರು, CCTV ಇದೆ ನಮ್ಮ ಹತ್ರ, ಎಲ್ಲ ಎವಿಡೆನ್ಸ್ ಇದೆ ಅಂತ ಹೇಳಿದ್ರು. ಸೊ ಗೃಹ ಸಚಿವರ ಹತ್ರ ಹೋದಾಗ ಮನವಿ ಕೊಡ್ತಾ ಇದೀನಿ, ನಮ್ಗೆ ಯಾರ ಮೇಲೂ ಅನುಮಾನ ಇಲ್ಲ, ಕೇವಲ ಯಾವ್ದೋ ಒಂದಷ್ಟು ಫೀಚರ್ಸ್ ನ ಹೇಳ್ಬಿಟ್ಟು ಈ ರೀತಿ ಬಂದಿದ್ರು ಅಂತ ಹೇಳಿ ಅನುಮಾನ ವ್ಯಕ್ತಪಡಿಸಿದ್ರು. ಈಗ ನೀವು ಕೊಲೆ ಬೆದರಿಕೆ ಅಂತ ಬಂದಿದ್ದೀರಾ. ಬ್ಯಾಕ್ ಟು ಹನಿ ಟ್ರಾಪ್ ವಿಚಾರಕ್ಕೆ ಹೋದ್ರೆ ಯಾರು ಮಾಡಿದ್ದು ಏನು ಅನ್ನೋದು ಇನ್ನೂ ಅಲ್ಲ. ಈಗ ಅದಕ್ಕೆ ಈಗ ಇವತ್ತಿಂದ ಅದು CID ಕೊಟ್ಟಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಇವತ್ತು CID ಅವರು ಮನೆ ಹತ್ರ ಹೋಗಿದ್ರು ಅಂತ ಮಾಹಿತಿ ನನಗೆ. ಇವತ್ತು ಮನೆ ಹತ್ರ ಹೋಗಿ ಅಲ್ಲಿ ಇದ್ದಂಥ ಯಾರು ಮನೆ ಸ್ಟಾಫ್ ಇದ್ದಾರೆ ಅವ್ರಿಗೆ ಯಾರ್ಯಾರು ಬಂದಿದ್ರು ಏನು ಅಂತ ತಾಲೆ ಅವರು ಪ್ರಿಲಿಮಿನರಿ ಇವತ್ತು ಆ ತನಿಖೆ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಏನು ಗೌರ್ಮೆಂಟ್ ಗೆಸ್ಟ್ ಹೌಸ್ ಇದೆ ಜೈಮಾಲ್ ರೋಡಲ್ಲಿ, ಅಲ್ಲಿಗೆ ಇವತ್ತು CID ಅವರು ಹೋಗಿ ಇವತ್ತು ಅಲ್ಲಿರೋವಂಥ ಮನೇಲಿ ಯಾರೆಲ್ಲ ಕೆಲಸದವ್ರು ಇದ್ದಾರೆ ಅವ್ರನ್ನೆಲ್ಲ ಯಾರು ಬರ್ತಾ ಇದ್ದಾರೆ ಏನು ಅಂತ ಇವತ್ತು ತನಿಖೆ ಪ್ರಾರಂಭ ಮಾಡಿದ್ದಾರೆ ಅಂತ ಮಾಹಿತಿ ನನಗಿರುವಂಥದ್ದು. ಕೊಲೆ ಬೆದರಿಕೆ ಏನಾದ್ರು ಹೇಳ್ಬೋದಲ್ಲ ಸರ್, ಯಾರ ಮೇಲೆ ಅನುಮಾನ ಇದೆ ಅಂತ? ಯಾರ ಮೇಲೆ ಅನುಮಾನ ಅಂತ ಹೆಂಗೆ ಹೇಳಪ್ಪ ಆಗುತ್ತೆ? ಅಲ್ಲ ನನ್ನ ಹೆಸರು ಇದೆಯಾ ಅಲ್ಲಿ? ಯಾರು ಹೆಸರು ಹೇಳಿದಾರ? ಹೆಸರು ಹೇಳಿದ್ರೆ ನಾನು ಹೇಳ್ತೀನಿ. ತಂದೆಯವರು ಕೊಟ್ಟಿರೋದು ಹನಿ ಟ್ರಾಪ್ ಬಗ್ಗೆ, ಇವ್ರು ಕೊಟ್ಟಿರೋದು ಕೊಲೆ ಪ್ರಯತ್ನ. ಸರ್, ಮತ್ತೆ ಇನ್ನೊಂದು ಪ್ರಮುಖವಾಗಿ ಹನಿ ಟ್ರಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪಕ್ಷದವರ ಮೇಲೆ ಯಾರ ಬಗ್ಗೆ ಬರ್ತಿದ್ರೆ ನನಗೆ ಗೊತ್ತಿಲ್ಲಪ್ಪ. ಅಂದ್ರೆ ನೇರವಾಗಿ ಹೇಳ್ಬೇಕಂದ್ರೆ DK ಶಿವಕುಮಾರ್ ಅವ್ರು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಜನ ಆರೋಪ. ಇಲ್ಲೂ ಆ ಥರ ರಾಜಣ್ಣವರೆಲ್ಲೂ ಹೇಳಿಲ್ವಲ್ಲ. ಅಲ್ಲಲ್ಲ, ನಿಮ್ಮ ಪಕ್ಷದವರು ಬೇರೆ ಬೇರೆ ಯಾರು ಹೇಳ್ತಾರೆ ನೀವು ಅವ್ರನ್ನ ಕೇಳಬೇಕು. ಮಹಾನಾಯಕರು ತುಂಬಾ ನಾಯಕರು ಮಾತಾಡ್ತಾ ಇದ್ದಾರೆ. ಈಗ ಮಹಾನಾಯಕರು ಎಷ್ಟು ಜನ ಇದ್ರು ನನಗೆ ಗೊತ್ತಿಲ್ಲ, ಆಯ್ತಾ? ರಾಜಣ್ಣವರಾಗ್ಲಿ ನಾನಾಗ್ಲಿ ಇಂಥವ್ರ ವ್ಯಕ್ತಿ ಮಾಡಿಸಿದ್ದಾರೆ ಅಂತ ಹೇಳಿಲ್ಲ. ತನಿಖೆ ಆಗಲಿ ಅಂತ ಅವರು ಹೇಳಿದ್ದಾರೆ, ತನಿಖೆ ಆಗಲಿ. ಮತ್ತೆ ಇದು ತುಮಕೂರು ಜೈಮಾಲ್ ರೋಡ್, ಬೆಂಗಳೂರು ಕ್ವಾರ್ಟರ್. ಹೌದು. ಇವತ್ತಿಂದ
ಅದು ನನಗೆ ಗೊತ್ತಿಲ್ಲ. ಅದು ಅವರು ಡಿ ಜಿ ಅವರು ಸಿ ಡಿ ಅವರು ಕೊಟ್ಟಿರೋದ್ರಿಂದ ಸಿ ಡಿ ಅವರು ಇವತ್ತಿಂದ ಪ್ರಾರಂಭ ಮಾಡಿದ್ರು. ಯಾವ ದೂರು ಅಲ್ಲಿ ಹೋಮ್ ಮಿನಿಸ್ಟ್ರಿ ಕೊಟ್ಟಿದ್ದ ದೂರನ್ನ ಹೋಮ್ ಮಿನಿಸ್ಟರ್ ಕೊಟ್ಟಿರುವಂಥದ್ದು. ಇನ್ನೂ ಅಫಿಷಿಯಲಿ ಕೊಟ್ಟಿಲ್ಲ ಅಂತ. ಯಾವುದು? ನಾನು ಇವತ್ತು ಇಲ್ಲಿ ಕೊಟ್ಟಿದ್ದೀನಿ, ನಾಳೆ ದೂರನ್ನ ಅಲ್ಲಿ ಎಸ್ ಪಿ ಅವ್ರು ಕೊಡಿ ಅಂತ ಮಾತನಾಡಿದ್ದೀನಿ. ಡಿ.ಜಿ. ಏನ್ ಹೇಳಿದ್ರು ಸರ್ ಇದ್ರ ಬಗ್ಗೆ? ಅಷ್ಟೇ ಹೇಳಿದ್ದು. ಕಂಪ್ಲೇಂಟ್ ನೋಡಿದ್ದಾರೆ. ಇದನ್ನು ನಾನು ತೊಗೊಂಡೋಗಿ ಬರೋದಿಲ್ಲ, ಲೋಕಲ್ ಅಲ್ಲ ಆಗಿರೋದ್ರಿಂದ ಅಲ್ಲಿ ಎಸ್ ಪಿ ಆಫೀಸಿಗೆ ಕೊಡೋಕೆ ಹೇಳಿದರೆ ನಾಳೆ ಹೋಗ್ತೀನಿ. ಏನಾದ್ರು ಸಂಪರ್ಕಿಸಿದ್ರ ಸಿ.ಐ.ಡಿ. ಆಫೀಸರ್ಗಳು? ಏನಾದ್ರು ದೂರ ಕಾಪಿ ಒಂದೇ ಇದ್ದಿಲ್ಲ ಸ್ಟೇಟ್ಮೆಂಟ್ ಮಾಡಬೇಕು ಅಂತ ಏನಾದ್ರು ಸಂಪರ್ಕಿಸಿದ್ರ? ಯಾವುದು? ಸ್ಟೇಟ್ಮೆಂಟ್ ಮಾಡೋದಕ್ಕೆ ಸಿ.ಐ.ಡಿ. ಆಫೀಸರ್ಗಳು ಇವತ್ತು ಪರಿಶೀಲನೆ ಮಾಡಿದ್ದಾರೆ. ಮನೆ ಹತ್ರ ಬಂದು ಮನೇಲಿ ಎಷ್ಟು ಜನ ಇದ್ದಾರೆ, ಯಾವ ಕೆಲಸದವ್ರು ಎಷ್ಟು ಜನ ಇದ್ದಾರೆ ಅದನ್ನ ಮಾಹಿತಿಯನ್ನ ಕಲೆ ಇಲ್ಲ, ಅದು ನನಗೆ ಗೊತ್ತಿಲ್ಲ. ನನಗೆ ಫೋನ್ ಮಾಡಿ ಹೇಳಿದ್ರೆ ಹಿಂಗೆ ಬಂದು ಹೋಗಿದ್ದಾರೆ ಅಂತ. ಬಂದು ಬೆಳಿಗ್ಗೆನೆ ಬಂದು ಹೋಗಿದ್ದಾರೆ.